ನೀಟ್ ಪ್ರಶ್ನೆ ಪತ್ರಿಕೆ ಲೀಕಾಸುರರ ಹೆಡೆಮುರಿ ಕಟ್ಟೋಕೆ ಮೋದಿ ಮುಂದಾಗಿದ್ದಾರೆ. ನೀಟ್ ಅಕ್ರಮದ ವಿರುದ್ಧ ಪ್ರಧಾನಿ ಮಹತ್ವದ ಹೆಜ್ಜೆಯನ್ನ ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೊಸ ಕಾನೂನು ತರುವ ಬಗ್ಗೆ ಮಹತ್ವದ ಮಾತುಕತೆ ನಡೀತಾ ಇದೆ. ಸಚಿವರ ಬಳಿ ಇಂಚಿಂಚು ಮಾಹಿತಿಯನ್ನ ಪಡಿತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ಜಂತರ್ ಮಂತರ್ನಲ್ಲಿ ನಡೆಯುವಂತಹ ಪ್ರತಿಭಟನೆ ಜೊತೆಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಅನ್ಯಾಯದ ವಿರುದ್ಧ ಎತ್ತಿರುವಂತಹ ಧ್ವನಿ ಜೊತೆಗೆ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇರುವಂತಹ ಪ್ರೊಟೆಸ್ಟ್ ಇಷ್ಟನ್ನೂ ಕೂಡ ಗಣನೆಗೆ ತೆಗೆದುಕೊಂಡು ಈಗ ಈ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರಲ್ಲ, ಆ ಲೀಕಾಸುರರ ಹೆಡೆಮುರಿ ಕಟ್ಟೋಕೆ ಪ್ರಧಾನಿ ನರೇಂದ್ರ ಮೋದಿ ಮುಂದಾಗಿದ್ದಾರೆ. ನೀಟ್ ಅಕ್ರಮದ ವಿರುದ್ಧ ಕೊನೆಗೂ ಪ್ರಧಾನಿ ಮಹತ್ವದ ಹೆಜ್ಜೆಯನ್ನ ತೆಗೆದುಕೊಂಡಿರುವಂತದ್ದು. ಇಲ್ಲಿ ಹೊಸ ಕಾನೂನನ್ನ ತರುವ ಬಗ್ಗೆ ಮಹತ್ವದ ಮಾತುಕತೆಯನ್ನ ಮಾಡಲಾಗ್ತಾ ಇದೆ. ಸಚಿವರ ಬಳಿ ಪ್ರಧಾನಿ ನರೇಂದ್ರ ಮೋದಿ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸೋಮವಾರ ಹೊಸ ಬಿಲ್ ಮಂಡನೆ ಮಾಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಈಗಾಗಲೇ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಹೇಳಿಕೆ ಕೊಟ್ಟರು. 156 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಕನಸು ನೀಟ್. ಇಷ್ಟು ಬಾರಿ ಅದು ಲೀಕ್ ಆಗ್ತಾ ಇದ್ರು ಕೂಡ ನಿಲ್ಲಿಸುವಂತ ಕ್ರಮ ಯಾರು ಮಾಡ್ತಾ ಇಲ್ಲ. ಜೊತೆಗೆ ಹಲವಾರು ವಿದ್ಯಾರ್ಥಿಗಳು ಸಾವನ್ನು ಕೂಡ ಅಪ್ಪಿದ್ರು. ಅವರ ಬೆಲೆಗೆ, ಅವರ ಜೀವಕ್ಕೆ ಬೆಲೆ ಇಲ್ವಾ ಹಂಗಿದ್ರೆ ಎಂಬರ್ಥದಲ್ಲಿ ಪ್ರತಿಪಕ್ಷಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಯಾರಿಗಾದ್ರೂ ಸಮಸ್ಯೆ ಆದ್ರೆ ಮುತುವರ್ಜಿ ವಹಿಸಿ ನ್ಯಾಯ ಕೊಡಿಸುವಲ್ಲಿ ಮುಂದೆ ಇರ್ತೀರಾ? ನಾವು ಈ ಒಂದು ಪ್ರಜಾಪ್ರಭುತ್ವದ ಭವಿಷ್ಯ ವಿದ್ಯಾರ್ಥಿಗಳು, ಸೊ ನಮಗೆ ಆದಂತಹ ಅನ್ಯಾಯವನ್ನ ಸರಿಪಡಿಸೋದಕ್ಕೆ ಯಾರಿಗೂ ಕೂಡ ಸಾಧ್ಯವಾಗಿಲ್ವಾ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇರೋದನ್ನ ಗಮನಿಸಿಕೊಂಡು ಈಗ ಈ ನೀಟ್ ಲೀಕಾಸುರರ ಅಕ್ರಮದ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಹೆಜ್ಜೆಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹೊಸ ಕಾನೂನನ್ನು ಕೊಡುವ ತರುವಂತಹ ಬಗ್ಗೆ ಈಗ ಮಹತ್ವದ ಮಾತುಕತೆ ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸಚಿವರ ಬಳಿ ಈಗ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆಗಟ್ಟೋದಕ್ಕೆ ಯಾವೆಲ್ಲ ನಿಯಮದಲ್ಲಿ ನಾವು ಅಂದಾಜಿಸಬಹುದು, ಪ್ರಶ್ನೆ ಪತ್ರಿಕೆ ಎಲ್ಲಿ ತಯಾರು ಮಾಡಬೇಕು, ಯಾವ ದಿನ ರಿಲೀಸ್ ಮಾಡಬೇಕು, ಜೊತೆಗೆ ಇಷ್ಟು ವರ್ಷಗಳು ಸೋರಿಕೆ ಆಯ್ತಲ್ಲ ಅದು ಹೆಂಗ ಆಗ್ತಾ ಇತ್ತು, ಎಲ್ಲ ಆಯಾಮದಲ್ಲೂ ಕೂಡ ನರೇಂದ್ರ ಮೋದಿ ಚರ್ಚೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಸೋಮವಾರ ಇನ್ನೊಂದು 2-3 ದಿನದಲ್ಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ ಸಂಬಂಧ ಈಗ ಹೊಸ ಬಿಲ್ ಅನ್ನ ಮಂಡನೆ ಮಾಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಸೊ ಒಂದು ಕಡೆ ಈಗ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡ್ತಿರುವಂತಹ ಈ ನೀಟ್ ಮತ್ತೊಂದು ಪರೀಕ್ಷೆ, ಈ ಸೋರಿಕೆ, ಈ ಲೀಕಾಸುರರಿದ್ದಾರಲ್ಲ ಅವರನ್ನ ಹೆಡೆಮುರಿ ಕಟ್ಟೋದಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಳಗ್ಗೆ ಮೌನ ಮುರಿದಿದ್ರು. ಈಗ ಕೊನೆಗೂ ಕೂಡ ಇದಕ್ಕೆ ತಾರ್ಕಿಕ ಅಂತ್ಯ ಹಾಡೋದಕ್ಕೆ ಫೈನಲಿ ಸಿದ್ಧರಾಗಿದ್ದಾರೆ. ಸಚಿವರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೋಮವಾರ ಇದಕ್ಕೆ ಹೊಸ ಒಂದು ಬಿಲ್ ಮಂಡನೆ ಹೆಂಗ್ ಮಾಡಬಹುದು, ಯಾವ ಆಯಾಮದಲ್ಲಿ ಇದಕ್ಕೆ ನಾವು ಒಂದು ಕಟ್ಟುನಿಟ್ಟಿನ ರೂಲ್ಸ್ ತೆಗೆದುಕೊಂಡು ಬರ್ಬೋದು, ಮತ್ತೆ ಲೀಕಾಸುರರ ವಿರುದ್ಧ ಹೆಂಗೆ ಹೆಡೆಮುರಿ ಕಟ್ಬೋದು, ಅಂದ್ರೆ ಫರ್ದರ್ ಇವಾಗ ಇಷ್ಟು ವರ್ಷ ಲೀಕ್ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಗಳನ್ನ ಆರಾಮಾಗಿದ್ರಲ್ಲ, ಸೊ ಫರ್ದರ್ ಅದೇ ತರ ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ್ರೆ ಯಾವೆಲ್ಲ ತರದಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಬಹುದು ಎಂಬ ಅರ್ಥದಲ್ಲಿ ಈಗ ಸಚಿವರ ಜೊತೆಗೆ ಮಹತ್ವದ ಮೀಟಿಂಗ್ ಅನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ.